ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೊದಲೇ ನಾನು ಕಂಡ್ರೆ ಕೆಂಡ ಕಟ್ತಾರೆ ಅಂಥದ್ರಲ್ಲಿ ನನ್ನಿಂದ ಅವ್ರ ಅತ್ತಿಗೆಗೆ ಅವಮಾನ ಆಯಿತು ಅನ್ನೋ ಕಾರಣಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡು ಕೂತಿದ್ದಾರೆ ಅನ್ಸುತ್ತೆ. ಈಗ ಒಳಗೆ ಹೋದ್ರೆ ಗ್ಯಾರಂಟಿ ಬೈತಾರೆ. ಹೇಗಾದರೂ ಮಾಡಿ ಅವರಿಂದ ಬೈಸ್ಕೊಳ್ಳೋದು ತಪ್ಪಿಸ್ಕೋಬೇಕಲ್ವಾ? ಏನು ಮಾಡೋದು? ಹಾಂ, ಹಾಗೆ ಮಾಡ್ತೀನಿ. ಈ ಮನೇಲಿ ನನ್ 3 ಕಾಸಿನ ಬೆಲೆ ಇಲ್ಲ. ಎಲ್ಲರೂ ಸಂತೋಷವಾಗಿರ್ತಾರೆ, ನಾನ್ ಮಾತ್ರ ಕೊರಗ್ತಾ ಅಳ್ತಾ ಇರ್ಬೇಕು. ನನ್ ಕಷ್ಟ ಕೇಳಕ್ ಯಾರು ಇಲ್ವೇ? ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಹುಡುಗಿ ನೋವಿಗೆ ಇಲ್ಲ ಮುಲಾಮು. ರೀ ಸಾಕು, ಸುಮ್ಮನಿರ್ರಿ. ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಬಂದ್ಬಿಟ್ಟು ಅಳೋದು ಹಾಡೋದು ಎಲ್ಲ ಮಾಡ್ಬಿಟ್ರೆ ನಾನು ಕರಗಲ್ಲ. ನಿಮ್ಮಿಂದ ನಮ್ಮ ಅತ್ತಿಗೆ ಅವಮಾನ ಆಗಿದೆ, ಅದನ್ನ ನಾನು ಮರೆಯಲ್ಲ. ಅದಕ್ಕೆ ಎಲ್ಲರೂ ಮುಂದೆ ನನ್ನ ಬೈದ್ರಲ್ವಾ, ಅದ್ ಸರಿನಾ? ನೀವು ಮಾಡಿದ ಕೆಲ್ಸಕ್ಕೆ ಬೈದೆ ಏನೇನು ಹೊಗಳಬೇಕಿತ್ತ? ಗಂಡ ಆದವನು ಆಮೇಲೆ ಅವಳನ್ನ ಎಷ್ಟೇ ತಬ್ಬಿ ಮುದ್ದು ಮಾಡಿ ಸಮಾಧಾನ ಮಾಡಿದ್ರು ಅವಳ ಮನ್ಸು ಕರಗಲ್ಲ. ಅಂದ್ರೆ ನಿಮ್ಮ ಪ್ರಕಾರ ನಾನೀಗ ಎದ್ದು ಬಂದು ತಪ್ಕೊಂಡು ನಿಮ್ಮನ್ನ ಸಮಾಧಾನ ಮಾಡೋವರೆಗೂ ನಿಮ್ಮ ಅಳು ನಿಲ್ಲಲ್ಲ ಅಂತ ಹೇಳ್ತಿದ್ದೀರಾ? ಹಾಗೇನಿಲ್ಲ, ಆದ್ರೆ ನೀವಂಗ್ ಮಾಡಿದ್ರೆ ನನ್ನ ಮನ್ಸು ಐಸ್ ತರ ಕರಗ್ಬೋದು. ಈ ಡ್ರಾಮಾನೆಲ್ಲ ನನ್ನ ಹತ್ರ ಇಟ್ಕೋಬೇಡಿ. ನೀವು ಎಷ್ಟೇ ಹತ್ತು ಕರೆದು ಮಾಡಿದ್ರು ನಾನು ಮಾತ್ರ ಬಂದು ತಪ್ಕೊಂಡು ಅದೆಲ್ಲ ಸಮಾಧಾನ ಮಾಡಲ್ಲ. ಅಲ್ಲ ರೀ, ಅದ್ಯಾರೋ 3ನೇ ವ್ಯಕ್ತಿ ಅದಕ್ಕೆ ಕೈಯಲ್ಲಿ ಅವಾರ್ಡ್ ತಗೊಳ್ಳಲ್ಲ, ನಿಮ್ಮ ಕೈಯಿಂದ ತಗೋತೀನಿ ಅಂದಾಗ ಬೇಡ ಅಂತಾನು ಹೇಳಕ್ಕಾಗ್ಲಿಲ್ವಾ ನಿಮ್ಗೆ? ಹಸ್ಬೆಂಡು ನಾನು ಹಂಗೆ ಹೇಳಿದಿದ್ರೆ ಆ ವ್ಯಕ್ತಿ ಸ್ವಾತಂತ್ರ್ಯ ಕಿತ್ಕೊಂಡಾಗ ಆಗ್ತಿರ್ಲಿಲ್ವಾ? ಆಮೇಲೆ ಅದ್ಯಾರೋ 3ನೇ ವ್ಯಕ್ತಿ ಅಲ್ಲ, ಆ ವ್ಯಕ್ತಿ ನಿಮ್ಗೆ ಅದಕ್ಕೆ ಗೊತ್ತಿರೋರೆ ಅಂತೆ. ಏನ್ ಹೇಳ್ತಾ ಇದ್ದೀರಾ? ಅವರಿಂದ ಸೌಂದರ್ಯ ಮೇಡಮ್ಗೆ ವ್ಯಾಪಾರದಲ್ಲಿ ಏನೋ ನಷ್ಟ ಆಗಿದೆಯಂತೆ. ಆದ್ರೂ ಅದ್ರ ಬಗ್ಗೆ ಮಾತಾಡದೆ ಅದನ್ನ ಮುಚ್ಚಿಟ್ಟಿದ್ದಾರೆ. ಅದಕ್ಕೆ ನೀವೆಲ್ಲರೂ ಮುಂದೆ ನನ್ನನ್ನು ಬೈದಾಗ ಅವ್ರು ಏನು ಹೇಳಿಲ್ಲ, ನಂದೇನು ತಪ್ಪಿಲ್ಲ ಅಂತ ಅವ್ರಿಗೆ ಗೊತ್ತು. ಹೌದಾ? ಹೌದು. ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನೀವೇ ಹೋಗಿ ನಿಮ್ಮ ಅತ್ತಿಗೆ ಅಂತ ಅದ್ಯಾರು ಅಂತ ಕೇಳಿ ತಿಳ್ಕೊಳ್ಳಿ. ಈಗಲೇ ಕೇಳ್ತೀನಿ. ಮತ್ತು ನೀವು ಒಬ್ರೊಬ್ರು ಹೇಳ್ದೆ ಕೇಳ್ದೆ ಎಲ್ಲೆಲ್ಗೋ ಹೋಗ್ಬೇಡಿ, ಎಸ್ಪೆಷಲಿ ಅತ್ತಿಗೆ ಹೋಗಿದ್ ಕಡೆ ಅಂತೂ ಹೋಗ್ಲೇಬೇಡಿ. ಆಯ್ತು, ನಾನು ಏನಾದ್ರು ಹೋಗ್ಬೇಕಂದ್ರೆ ನೀವು ನನ್ನ ಜೊತೆ ಬರ್ತೀರಾ? ಆಯ್ತಾಯ್ತು, ನೋಡೋಣ. ನಾತಿ ಸೌಂದರ್ಯ ಅವರೇ, ಈಗ ನಿಮ್ಮ ಮೈದ್ ನನಗೆ ರಾಹುಲ್ ಅಣ್ಣನ ಬಗ್ಗೆ ಏನು ಹೇಳ್ತೀರಾ ನೋಡೋಣ. ಇಷ್ಟು ದಿನ ಕಣ್ಣಿಗೆ ಕಾಣಿಸ್ಕೊಳ್ದೆ ಇದ್ದವನು ಈಗ ದಿಢೀರಂತ ಅದು ಎಲ್ಲಿಂದ ಪ್ರತ್ಯಕ್ಷ ಆಗ್ಬಿಟ್ಟ? ಫಂಕ್ಷನಲ್ಲಿ ಎಲ್ಲರ ಮುಂದೆ ನನಗೆ ಅವಮಾನ ಆಗೋ ಹಾಗೆ ಮಾತಾಡಿದ್ದಲ್ದೆ ಅವಾರ್ಡ್ನ ನನ್ನಿಂದ ಇಸ್ಕೊಳ್ಳಲ್ಲ ಅಂತ ಬೇರೆ ಹೇಳ್ದ. ಅವಾರ್ಡ್ನ ದೀಪನ್ ಕೈಲಿಸ್ಕೊಂಡ. ಅಲ್ಲ, ಆ ರಾಹುಲ್ಗೂ ದೀಪಂಗೂ ಹೇಗೆ ಪರಿಚಯ? ಅವಳು ಬೇರೆ ಅವನನ್ನ ರಾಹುಲ್ ಅಣ್ಣ ಅಂತ ಕರಿತಿದ್ದ. ಅವರಿಬ್ರು ಅದು ಹೇಗೆ ಅಷ್ಟೊಂದು ಕ್ಲೋಸ್ ಆದ್ರು? ಈ ದೀಪ ಅವ್ರನ್ನೆಲ್ಲ ಇಟ್ಕೊಂಡು ಏನೋ ಷಡ್ಯಂತ್ರ ಮಾಡ್ತಾ ಇದ್ದಾಳೆ ಅಂತ ಕಾಣುತ್ತೆ. ಬಾಡಿ ಹೋದ ಬಳ್ಳಿಯಿಂದ ಹೂ ಹೇಗೆ ಅರಳಿತು ಅಂತ ಯೋಚನೆ ಮಾಡ್ತಾ ಇದೆಯಾ? ಅದು ಬಾಡ್ ಹೋಗಿರೋ ಹೂವು ಅಲ್ಲ, ಬೂದಿ ಮುಚ್ಚಿದ ಕೆಂಡ ಅಂತ ಇವತ್ತು ಅರ್ಥ ಆಯ್ತು. ಹಾಗಾದ್ರೆ ಅವನು ಮತ್ತೆ ನಿನ್ನ ವಿರುದ್ಧ ಕತ್ತಿ ಮಸ್ಯಕ್ಕೆ ರೆಡಿ ಆಗ್ತಿದ್ದಾನೆ ಅಂತ ಅನಿಸ್ತಾ ಇದೆ ನಿನಗೆ? ಕತ್ತಿ ಮಸ್ಯಕ್ಕೆ ಬಂದ್ರೆ ಅವನ ಕತ್ತನ್ನೇ ನಾನು ತೆಗಿತೀನಿ. ಆ ತಾಕತ್ತು ನನಗಿದೆ. ಮತ್ತೆ ಯಾಕೆ ನಿನ್ನ ಮುಖದಲ್ಲಿ ಇಷ್ಟೊಂದು ಭಯ ಕಾಣಿಸ್ತಾ ಇದೆ? ಇದು ಭಯ ಅಲ್ಲ ಅಣ್ಣ, ಅನುಮಾನ. ಅನುಮಾನನ? ಯಾರ ಮೇಲೆ? ಇದೊಳಲ್ಲ, ಆ ಮನೆ ಹಾಡು ದೀಪ, ಅವಳ ಮೇಲೆ. ದೀಪನ ಮೇಲೆ ಅನುಮಾನನ? ಯಾಕೆ? ಆ ದೀಪಂಗೆ ರಾಹುಲ್ ತುಂಬ ವರ್ಷಗಳಿಂದ ಪರಿಚಯ ಆಯ್ತಾನೆ ಅಂತ ಅನ್ನಿಸ್ತು. ಅಷ್ಟೇ ಅಲ್ಲ, ಎಷ್ಟೋ ವರ್ಷಗಳ ಅನುಬಂಧ ಅನ್ನೋ ಹಾಗೆ ಸ್ಟೇಜ್ ಮೇಲೆ ಅವನನ್ನ ಬಾಯಿ ತುಂಬ ರಾಹುಲ್ ಅಣ್ಣ ಅಂತ ಬೇರೆ ಕರೆದ್ಲು. ಹೌದಾ? ಅಲ್ಲ ಅಣ್ಣ, ಏನೋ ಸೀಮಂತ ಇದೆ ಅಂತ ಮನೆಯಿಂದ ಹೊರಟೋಳು
ಅವಳ ಫಂಕ್ಷನ್ಗೆ ಯಾಕೆ ಬಂದ್ಲು? ಯಾಕೆ ಅಂದರೆ ಅರ್ಚನಾ ಅಕ್ಕ ಮತ್ತು ರಾಹುಲ್ ಅಣ್ಣನ ಒಂದು ಮಾಡೋ ಉದ್ದೇಶದಿಂದಾನೇ ಬಂದೆ. ಏನಮ್ಮ ಹೇಳ್ತಾ ಇದೀಯಾ? ಅವನನ್ನ ಕಂಡ್ರೆ ನಮ್ಮ ಸೌಂದರ್ಯಗೆ ಆಗಲ್ಲ ಅಂತ ಗೊತ್ತು ತಾನೆ ನಿನಗೆ? ಗೊತ್ತು. ಹಿಂದೆ ಏನಾಯ್ತು ಅಂತ ಅರ್ಚನಾ ಅಕ್ಕ ರಾಹುಲ್ ಅಣ್ಣಂಗೆ ಹೇಳಿದ್ರೆ ಮುಂದೆ ಏನಾಗತ್ತೆ ಅಂತ ಅರ್ಚನಾ ಅಕ್ಕಂಗೆ ನಾನು ಹೇಳಿದ್ದೆ. ಏನ್ ನಿನ್ ಮಾತಿನ ಅರ್ಥ? ಅದೇ ಮೇಡಮ್, ಅವತ್ತು ನೀವು ರಾಹುಲ್ ಅಣ್ಣ ಮತ್ತೆ ಅರ್ಚನಾ ಅಕ್ಕನ ಬೇರೆ ಬೇರೆ ಮಾಡಿ, ನಾನು ಅವರಿಬ್ರನ್ನ ಒಂದ್ ಮಾಡ್ತೀನಿ. ವಾರೆ ವಾ, ಸಿನಿಮಾ ಸ್ಟೋರಿಲಿ ಹೀರೋ ಅಬ್ಬರಿಸಿದ್ರೆ ರಾಹುಲ್ ಅರ್ಚನಾ ಸ್ಟೋರಿಲಿ ಈ ದೀಪ ಹೀರೋಯಿನ್ ಆಗಿ ಅಬ್ಬರಿಸ್ತಾ ಇದ್ದಾಳೆ. ಮಧ್ಯದಲ್ಲಿ ನಾನು ಸೈಲೆಂಟ್ ವಿಲನ್ ಆಗಿ ದೀಪಂಗೆ ಸಪೋರ್ಟ್ ಮಾಡ್ತಾ ಸೌಂದರ್ಯನ ಮುಂದೆ ದೀಪನ್ ಬೈಕೊಂಡು ಓಡಾಡ್ತಾ ಇರ್ತೀನಿ. ನನ್ನ ಮುಂದೆ ನಿಂತು ಈ ಥರ ಮಾತಾಡೋದಕ್ಕೆ ಎಷ್ಟು ಧೈರ್ಯ ನಿನಗೆ? ಅಯ್ಯೋ, ಸತ್ಯನೇ ಹೇಳ್ತಿದ್ದೀನಿ. ಬೇಕಿದ್ರೆ ಎಲ್ರೂ ಕರೀರಿ, ಎಲ್ರೂ ಮುಂದೆ ಇದೇ ಮಾತು ಹೇಳ್ತೀನಿ. ಹಾಗಿದ್ಮೇಲೆ ಯಾರು ನನ್ನ ಕೈಲಿ ಅವಾರ್ಡ್ ತಗೊಳ್ಳಿಲ್ಲ ಅಂತ ಆಗ್ಲೇ ನಿನ್ನ ಕೇಳ್ದಾಗ ಯಾಕೆ ರಾಹುಲ್ ಹೆಸರು ಹೇಳಲಿಲ್ಲ? ಮೇಡಮ್, ಆ ಪ್ರಶ್ನೆ ನಾನು ನಿಮ್ಗೆ ಕೇಳ್ಬೋದು. ನಿಮ್ಮ ಮೈದ್ನ ನಿಮ್ಗೆ ಯಾರು ಅವಮಾನ ಮಾಡಿದ್ರು ಅಂತ ಕೇಳಿದಾಗ ನೀವ್ಯಾಕೆ ರಾಹುಲ್ ಅಣ್ಣನ ಹೆಸರು ತಗೊಳ್ಳಿಲ್ಲ? ಎಲ್ಲಿ ಅವ್ರ ವಿಷಯ ಮತ್ತೆ ನಿಮ್ ಬುಡಕ್ ಬರೋತೋ ಅಂತ ಸುಮ್ಮನಾದ್ರಿ ಅಲ್ವಾ? ನನ್ನ ಬುಡಕ್ ಬರುತ್ತೆ ಅನ್ನೋದಕ್ಕೆ ನಾನೇನ್ ಮಾಡಿದ್ದೀನಿ? ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗತ್ತೆ ಬಿಡಿ ಮೇಡಮ್. ನಗ್ನಗ್ತಾ ಮಾಡಿದ ಪಾಪ ಅಳ್ತಾ ಅನ್ಭವಿಸ್ಬೇಕಾಗತ್ತೆ. ನಿತ್ಯನ್ನು ಇರ್ತಾ ಇದೆಯಾ? ಕಂಟ್ರೋಲಲ್ಲಿ ಇದ್ರೆ ಒಳ್ಳೇದು. ಏನೀಗ ನಾನು ಮಿತಿ ಮೀರಿದ್ರೆ ನಂಗೆ ಒಂದು ಗತಿ ಕಾಣಿಸ್ತೀರಾ? ಅಣ್ಣ ಮೊದಲು ಉಳ್ಳ ಇಲ್ಲಿಂದ ಕಳಿಸು, ನಾವು ತುಂಬ ಇರಿಟೇಟ್ ಆಗ್ತದೆ. ಏನಮ್ಮ ನೀನು ನಮ್ಮ ಸೌಂದರ್ಯ ಮುಂದೆನೆ ಬಾಯಿಗೆ ಬಂದಾಗ ಮಾತಾಡ್ತೀಯಲ್ಲ, ಒಂಚೂರು ಭಯ ಇಲ್ವಾ ನಿನಗೆ? ನಾನು ಯಾಕೆ ಸರ್ ಭಯ ಪಡ್ಲಿ? ತಪ್ಪು ಮಾಡಿದವ್ರು ಭಯ ಪಡ್ಬೇಕು. ನಾನು ತಪ್ಪನ್ನ ಸರಿ ಮಾಡಕ್ ಹೊರಟಿರೋಳು. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನಮ್ಮ ಸೌಂದರ್ಯ ತಪ್ಪು ಮಾಡಿದಾಳೆ ಅಂತನಾ? ಯಾರು ತಪ್ಪು ಮಾಡಿದ್ದಾರೆ ಅಂತ ಕಾಲನೇ ಉತ್ತರ ಕೊಡುತ್ತೆ. ಅರ್ಚನಾ ಮತ್ತೆ ರಾಹುಲ್ ಪ್ರೀತಿನ ದೂರ ಮಾಡಿದ್ದು ಸೌಂದರ್ಯ ಅಂತ ತಿಳ್ಕೊಂಡಿದ್ರೆ ಅದು ನಿನ್ನ ತಪ್ಪು ಕಲ್ಪನೆ. ಅರ್ಚನನ್ ಮದುವೆ ಆಗೋದಕ್ಕೆ ರಾಹುಲ್ಗೆ ಯೋಗ್ಯತೆ ಇರಲಿಲ್ಲ, ಅದಕ್ಕೆ ಅವನನ್ನ ಒದ್ದು ಹೊರಗೆ ಕಳಿಸಿದ್ದು ಅಲ್ವಾ ಸೌಂದರ್ಯ? ಮುಗ್ದೋಗಿರೋ ಕತೆ ಬಗ್ಗೆ ಈಗ ಯಾಕೆ ತಲೆ ಕೆಡ್ಸ್ಕೊತಾ ಇದೆಯಾ ಅಂತ ಗೊತ್ತಾಗ್ತಿಲ್ಲ. ಒಂದಷ್ಟು ಘಟನೆಗಳು ಶುರು ಆದ್ಮೇಲೆ ಮುಗ್ದೋಗತ್ತೆ, ಅದೇ ಕೆಲವು ಘಟನೆಗಳು ಮುಗ್ದೋದ್ಮೇಲೆ ಶುರು ಆಗತ್ತೆ. ಅರ್ಚನಾಕ ಪ್ರೀತಿ ಅದೇ ಸಾಲಿಗೆ ಸೇರತ್ತೆ. ನಿಮ್ಮ ತಂಗಿ ಅವ್ರನ್ನ ದೂರ ಮಾಡಿದ್ರು, ನಾನು ಅವರಿಬ್ರನ್ನ ಒಂದು ಮಾಡ್ತೀನಿ. ಏನ್ ಹೇಳ್ತಾ ಇದ್ಯಾ? ಅವರಿಬ್ರು ಒಂದಾಗೋದನ್ನ ಯಾರು ತಡೀತಾರೆ ಅಂತ ನಾನು ನೋಡ್ತೀನಿ. ನೀವು ಗಾಬರಿ ಆಗೋ ದಿವಸ ಹತ್ರ ಬರ್ತೀರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.